ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಅದೇ ರೀತಿಯಾಗಿ ಕಳೆದ ವಿಡಿಯೋಗಳಲ್ಲಿ ಕನ್ನಡದಲ್ಲಿ ಮೊದಲ ಬಾರಿಗೆ ಅಂತಕ್ಕಂಥ 2 ವಿಡಿಯೋಸ್ಗಳು ಅಪ್ಲೋಡ್ ಆಗಿವೆ. ಆ ಒಂದು ವಿಡಿಯೋದಲ್ಲಿ ಇದನ್ನ ಏನು ಮಾಡಿದ್ದೀವಿ, ಮುಗಿಸಿ ಡನ್ ಮಾಡಿದ್ದೀವಿ. ದಿಸ್ ಈಸ್ ಆಲ್ಸೋ ಡನ್, ದಿಸ್ ಒನ್ ಆಲ್ಸೋ ಡನ್. ಓಕೆ, ಯಾರ್ಯಾರ ವಿಡಿಯೋಗಳನ್ನು ನೋಡಿರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ಈ ವಿಡಿಯೋದೊಳಗೆ ಏನು ಡಿಸ್ಕಸ್ ಮಾಡೋಣ ಅಂದ್ರೆ, ಈ ವಿಡಿಯೋ ಒಳಗೆ ಮುಖ್ಯವಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ಗಳನ್ನು ಏನು ಮಾಡೋಣ್ರಿ, ಡಿಸ್ಕಸ್ ಮಾಡೋಣ್ರಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನು? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನಿರ್ಬೋದು ನಿಮ್ಮ ಪ್ರಕಾರ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಈಗ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ, ಅದನ್ನ ಏನು ಮಾಡ್ಬೇಕಂದ್ರೆ ನೀವು ಒಂದೇ ವರ್ಡಿನಲ್ಲಿ ಹೇಳ್ಬೇಕು, ಒಂದೇ ಶಬ್ದದಲ್ಲಿ ಏನು ಮಾಡ್ಬೇಕು, ಅದನ್ನ ಹೇಳ್ಬೇಕು. ಅದು ನಿಮ್ಗೆ ಅರ್ಥ ಆಗಿಬಿಡ್ಬೇಕು. ಈಗ ಬಂಗಾರದ ಕೆಲಸವನ್ನು ಮಾಡುವವನಿಗೆ ಏನಂತ ಕರಿತೀವಿ ಅಂದ್ರೆ ಅಕ್ಕ ಸಾಲಿಗ ಅಥವಾ ಪತ್ತಾರ ಅಂತ ಕರಿತೀರಿ ನಿಮ್ಮ ಲ್ಯಾಂಗ್ವೇಜ್ ಒಳಗೆ. ಕರೆದಾಗ ನೀವು ಪತ್ತಾರ ಅಂದ್ರೆ ಪಟ್ನಾಗ ಅರ್ಥ ಆಗಿಬಿಡ್ತೈತಿ ನಿಮಗೆ, ಅವ್ ಬಂಗಾರ ಕೆಲಸ ಮಾಡತಾನ, ಅವ್ ಬಂಗಾರ ಕೆಲಸ ಮಾಡವಂಗ ಹಿಂಗಂತಾರ ನಿಮ್ಗೆ ಗೊತ್ತಾಕೈತಿ. ಹಂಗ ಕೆಲವೊಂದಿಷ್ಟು ವರ್ಡ್ಗಳಿರ್ತಾವ. ಓಕೆ, ಈಗ ನೋಡ್ರಿ, ಪ್ಲಾಂಟ್ಸ್ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ? ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಯೋಲಜಿ ಅಂತಕ್ಕಂಥದನ್ನ ಕರಿತೀವಿ. ಎನಿಮಲ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಝೂಲಾಜಿ ಅಂತ ಕರಿತೀರಿ. ಓಕೆ, ಈ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಾಟನಿ ಅಂತಕ್ಕಂಥದನ್ನ ಕರಿತೀವಿ. ಈ ಒಂದು ವರ್ಲ್ಡ್ ಓದಿದಾಗ ಅದನ್ನ ಎಂಟೈರ್ ಡಿಸ್ಕ್ರಿಪ್ಷನ್ ಹೇಳ್ತಕ್ಕಂಥವು ಅವೇನಾಗಿರ್ತಾವ, ವರ್ಡ್ಸ್ಗಳಾಗಿರ್ತಾವ. ಸೊ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಈ ಒಂದು ವಿಡಿಯೋದಾಗ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ಗಳನ್ನ ಏನು ಮಾಡೋಣ್ರಿ, ಡಿಸ್ಕಸ್ ಮಾಡೋಣ. ಯಾವ್ಯಾವ ತರ ಕ್ವಶನ್ಸ್ಗಳು ಬಂದಾವ, ಯಾವ ತರ ಕ್ವಶನ್ಸ್ಗಳು ನಿಮ್ಗೆ ಆಗ್ತಾವ ಅಂತಕ್ಕಂಥ ಸ್ವಲ್ಪ ಏನಾಗ್ತೈತಿ, ಕಾಂಪ್ಲಿಕೇಟೆಡ್ ವರ್ಡ್ಸ್ಗಳು ಇರ್ತಾವ. ಓಕೆ, ಇವುಗಳ ಜೊತೆಗೆ ನೀವೇನಾಗಬೇಕು, ನಿಧಾನವಾಗಿ ಸಾಗಲೇಬೇಕಾಗ್ತದ. ಯಾಕಂದ್ರೆ ಎಕ್ಸಾಮ್ಗಳು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿವು. ಯಾವುದೇ SSC ಎಕ್ಸಾಮ್ ಅನ್ನ ಬರೀರಿ, ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನ ಬರೀರಿ, ಯಾವುದೇ ಸ್ಟೇಟ್ ಎಕ್ಸಾಮ್ಗಳನ್ನ ಬರೀರಿ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳನ್ನ ಬರೀರಿ, ಯಾವುದೇ ಎಕ್ಸಾಮ್ಗಳನ್ನ ಬರೆದಾಗ ಈ ತರನಾಗಿರ್ತಕ್ಕಂತಹ ವರ್ಡ್ಸ್ಗಳು ಬಂದೇ ಬರ್ತಾವ. ಈ ಸಮಾನಾರ್ಥಕ ಹೆಂಗ, ವಿರುದ್ಧಾರ್ಥಕ ಪದಗಳು ಹೆಂಗ್ ಬರ್ತಾವಲ್ಲ, ಹಂಗೆ ಇವು ಪದಗಳು ಬರ್ತಾವ. ಅವ ಪದಗಳನ್ನು ತಗೊಂಡು ನಾವೇನ್ ಮಾಡೋಣ, ಇವತ್ತಿನ ಕ್ಲಾಸ್ ಒಳಗ ಡಿಸ್ಕಷನ್ ಮಾಡೋಣ. ಈ ಒಂದು ಕ್ಲಾಸು ಒಳ್ಳೆ ತರ ನಡೀಲಿ, ಎಲ್ಲರಿಗೂ ನಿಮಗೂ ಎಲ್ಲಾ ತರ ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಆಗಲಿ ಅಂತ ಹೇಳ್ತಾ ಈ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಓಕೆ, ನೋಡ್ರಿ, ಇಲ್ಲಿರ್ತಕ್ಕಂಥ ಯಾವ ತರ ಕ್ವಶನ್ಸ್ಗಳದ ನೋಡ್ರಿ. ಒಂದನೇ ಕ್ವಶನ್ ನೋಡಿದಾಗ, ಅ ಪರ್ಸನ್ ಹೂ ಲವ್ಸ್, ಅವೇನ್ ಮಾಡ್ತಾನ, ಹೂ ಲವ್ಸ್ ಮ್ಯಾನ್ ಕೈಂಡ್, ಒಂದು ಮನುಷ್ಯರನ್ನ ಪ್ರೀತಿಸ್ತಕ್ಕಂತಹ ಮನುಷ್ಯಾಗಿ ಏನಂತ ಕರಿತೀರಿ ಅಂತಕ್ಕಂಥ ಕೇಳಿದಾಗ ಅದರ ಆನ್ಸರ್ ಏನಾಗಿರ್ತೈತ್ರಿ? ಅದರ ಆನ್ಸರ್ ಇಲ್ಲ ಐತಿ ನೋಡ್ರಿ, ಫಿಲಾಂಥ್ರೋಪಿಸ್ಟ್ ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ. ಓಕೆ, ಇಲ್ಲಿ ಕೊಟ್ರೆ ನೋಡ್ರಿ ಮೀನಿಂಗ್, ಲವ್ಸ್ ಹ್ಯುಮ್ಯಾನಿಟಿ ಡಸ್ ಚಾರಿಟಿ. ಓಕೆ, ಲವ್ಸ್ ಹ್ಯುಮ್ಯಾನಿಟಿ ಡಸ್ ಚಾರಿಟಿ, ಮನುಷ್ಯರನ್ನ ಪ್ರೀತಿಸೋಂಗ ಏನಂತ ಕರಿತೀರಿ? ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀರಿ. ಸರ್, ಮತ್ತು ಮನುಷ್ಯರನ್ನ ದ್ವೇಷಿಸೋಂಗ ಏನಂತ ಕರಿತೀರಿ? ಅ ಪರ್ಸನ್ ಹೂ ಹೇಟ್ಸ್ ಹ್ಯೂಮನ್ಸ್ ಅಂದಾಗ ಅವಂಗ ಏನಂತ ಕರಿತೀರಿ ಅಂದ್ರೆ ಮಿಸಾಂಥ್ರೋಪ್ ಅಂತ ಕರಿತೀರಿ. ಏನಂತ ಕರಿತೀರಿ? ಮಿಸಾಂಥ್ರೋಪ್ ಅಂತಕ್ಕಂಥದನ್ನ ಕರಿತೀರಿ. ಓಕೆ, ಫಿಲಾಂಥ್ರೋಪಿಸ್ಟ್, ಮಿಸಾಂಥ್ರೋಪಿಸ್ಟ್. ಓಕೆ, ಮನುಷ್ಯನನ್ನ ಇಲ್ಲಿ MIS ಅಂತಕ್ಕಂಥ ಮಿಸ್ ಅಂತಕ್ಕಂಥದ್ದು ಬಂತಂದ್ರೆ ಇಲ್ಲಿ ಏನಂತ ತಿಳ್ಕೊಬೇಕು, ಡಿಸ್ಲೈಕ್ ಅಂದ್ರೆ ಏನಿರ್ತೈತ್ರಿ, ಹೇಟ್ ಅಂತಕ್ಕಂಥದ್ದು ಇರ್ತೈತಿ. ಓಕೆ, ಇಲ್ಲಿ PHIL ಅಂತಕ್ಕಂಥದ್ದು ಬಂತಂದ್ರ ಲವ್ ಅಥವಾ ಲೈಕ್ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಓಕೆ, ಲವ್ ಅಥವಾ ಲೈಕ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕ್ರಿ, ತಿಳ್ಕೊಳ್ಬೇಕು. ಹಂಗಿತ್ತಂದ್ರ ಒಬ್ಬ ಮನುಷ್ಯನನ್ನ ಪ್ರೀತಿಸೋಂಗ ಏನಂತ ಕರಿತೇವ, ಫಿಲಾಂಥ್ರೋಪಿಸ್ಟ್ ಅಂತ ಕರಿತೇವ. ಅಧ ಮಾನವರನ್ನ ದ್ವೇಷಿಸುವಂಗ ಏನಂತ ಕರಿತೇವ, ಈ ಮಿಸಾಂಥ್ರೋಪ್ ಅಂತಕ್ಕಂಥದ್ದನ್ನ ಕರಿತೇವೆ ನೋಡ್ರಿ. ಎಸ್, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಫಿಲಾಂಥ್ರೋಪ್, ಮಿಸಾಂಥ್ರೋಪ್ ಅಂದ್ರೆ ಏನು ಅಂತಕ್ಕಂಥದನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಸ್ಟಡಿಯನ್ನ ಮಾಡ್ಬೇಕು. ಓಕೆ, ಅದ್ರ ಜೊತೆಗೆ ಒಂದು ಕ್ವಶನ್ ಅನ್ನ ಕೊಡ್ತೀನಿ, ಒಂದು ಕ್ವಶನ್ ಕೊಡ್ತೀನಿ, ಯಾರು ಸಾಲ್ವ್ ಮಾಡ್ತಾರೆ ನೋಡೋಣ. ಓಕೆ, a person who have all the power, a person who have all the power ಅಂತಕ್ಕಂಥವ್ಗ ಏನಂತ ಕರಿತೀರಿ? a person who have all the power, ಎಲ್ಲಾ ಪವರ್ ಇದ್ದ ಮನುಷ್ಯನಿಗೆ ಏನಂತ ಕರಿತೀರಿ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ a person who can't write. ಓಕೆ, ಅವಂಗ ಬರ್ಯಾಕ ಬರ್ದಂತವಂಗ ಕಾಂಟ್ ರೈಟ್ ಅಂಡ್ ರೀಡ್ ಅಂತಕ್ಕಂಥದ್ದು, ಬರ್ಯಾಕ ಮತ್ತು ಓದಾಂಕ ಬರ್ದವಂಗ ಏನಂತ ಕರಿತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಇದು ನಿಮ್ಗೆ ಅರ್ಥ ಆಯ್ತಲ್ಲ, ಪರ್ಸನ್ ಯಾರು ಮಾನವನನ್ನ ಪ್ರೀತಿಸ್ತಾರ ಮಿಸಾಂಥ್ರೋಪ್ ಆಗ್ತಾನ, ಫಿಲಾಂಥ್ರೋಪ್ ಆಗ್ತಾನ, ದ್ವೇಷಿಸುವವ ಮಿಸಾಂಥ್ರೋಪ್ ಆಗ್ತಾನ. ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ, ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಫೇಟ್. ಓಕೆ, ಫೇಟ್ ಅಂದ್ರೆ ಏನು? ವಿಧಿ.
ವಿಧಿ. ವಿಧಿಯನ್ನ ನಂಬುವವನಿಗೆ, ಬಿಲೀವ್ಸ್ ಅಂದ್ರೆ ಏನು? ನಂಬಿಕೆ. ಬಿಲೀವ್ಸ್ ಅಂದ್ರೆ ಏನು? ನಂಬಿಕೆ. ಅದನ್ನ ನಂಬವಂಗ ಏನಂತ ಕರಿತೀರಿ ಅಂದ್ರೆ ಪೆಟ್ರಲಿಸ್ಟ್ ಅಂತಕ್ಕಂಥದ್ದನ್ನ ಕರಿತೀರಿ. ಓಕೆ, ಅದನ್ನ ನಂಬವಂಗ ಏನಂತ ಕರಿತೀರಿ? ಪೆಟ್ರಲಿಸ್ಟ್ ಅಂತ ಕರಿತೀರಿ. ಅದ ನೋಡ್ರಿ, ಇಲ್ಲಿ ಪೆಟ್ರೋಲ್ ಅಂತಕ್ಕಂಥ ವರ್ಡ್ ಬಂದಿತ್ತಂದ್ರೆ ಎಕ್ಸಾಮ್ ಒಳಗ, ಈ ಪೆಟ್ರೋಲ್ ಅಂತಕ್ಕಂಥ ವರ್ಡ್ ಬಂದಿತ್ತಂದ್ರೆ ಇದು ಪೇಟ್ ಬೇರೆ, ಪೆಟ್ರೋಲ್ ಬೇರೆ. ಪೆಟ್ರೋಲ್ ಅಂದ್ರೆ ವಿನಾಶಕಾರಿ ಅಂತ ಹೇಳ್ತೀರಿ. ಓಕೆ, ಏನಂತ ಹೇಳ್ತೀರಿ? ವಿನಾಶಕಾರಿ ಅಂತದಕ್ಕೆ ಏನಂತ ಹೇಳ್ತೀರಿ? ಪೆಟ್ರೋಲ್ ಅಂತಕ್ಕಂಥದನ್ನ ಹೇಳ್ತೀರಿ. ಅದ ವಿನಾಶಹಾರಿ, ವಿಷಹಾರಿ ಅಂತಕ್ಕಂಥದಕ್ಕೆ ಏನಂತ ಹೇಳ್ತೀರಿ? ವಿಷಕಾರಿಗೆ ಏನಂತ ಹೇಳ್ತೀರಿ? ಪಾಯ್ಸನ್ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ? ಪಾಯ್ಸನ್ ಅಂತ ಹೇಳ್ತೀರಿ. ಅದ ವಿಷಹಾರಿ, ಈ ವಿಷದ ವಿರುದ್ಧ ಹೋರಾಡತಕ್ಕಂತಹ ಒಂದು ವಸ್ತುವಿಗೆ ಏನಂತ ಕರಿತೀರಿ? ಆಂಟಿಡೋಟ್ ಅಂತ ಕರಿತೀರಿ. ಏನ್ರಿ? ಆಂಟಿಡೋಟ್ ಅಂತಕ್ಕಂಥದನ್ನ ಕರಿತೀರಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗಾಕತ್ತದ ಅಂತ ತಿಳ್ಕೊತೀನಿ. ಹಂಗಿತ್ತಂದ್ರೆ ನೋಡ್ರಿ, ಇಲ್ಲಿ ವಿಧಿವಾದ ಅಂತ ಹೇಳ್ಯಾರ. ಓಕೆ, ಬಿಲೀವ್ಸ್ ಎವ್ರಿಥಿಂಗ್ ಇನ್ ಪ್ರೀಡಿಟರ್ಮೈನ್ಡ್. ಪ್ರೀಡಿಟರ್ಮೈನ್ಡ್ ಅಂದ್ರೆ ಏನ್ರಿ? ವಿಧಿ ಏನಾಗಕತ್ತೈತಿ? ವಿಧಿಯ ಆಟ ಅಂತ ಹೇಳ್ತೀವಿ. ಅದನ್ನೆಲ್ಲ ನಂಬವನ್ಗೆ ಏನಂತ ಕರಿತೀವಿ ಅಂದ್ರ ಫ್ಯಾಟಲಿಸ್ಟ್ ಅಂತಕ್ಕಂಥದನ್ನ ಕರಿತೀವಿ. ಇದು ನಿಮ್ಮ ಆನ್ಸರ್ ಆಗ್ತದ. ಅದೇ ಫೆಟಲ್ ಅಂತಕ್ಕಂಥ ವರ್ಡ್ ಬಂದಾಗ ವಿನಾಶಕಾರಿ ಅಂತಕ್ಕಂಥದ್ದು ಇರ್ತದ. ಎಲ್ಲರಿಗೂ ನೆನಪಿರಬೇಕು. ಮಾರಣಾಂತಕ ಅಂತ ಹೇಳ್ತೀವಿ. ಮಾರಣಾಂತಕ ಅಂತ ಹೇಳಿದಾಗ ವಿಶ್ವ ನಿಮ್ಮನ್ನ ಪೂರಾ ವಿನಾಶ ಮಾಡ್ತಕ್ಕಂಥದ್ದು ಫೆಟಲ್ ಅಂತಕ್ಕಂಥದ್ದು. ಓಕೆ, ಅಂಡರ್ಸ್ಟ್ಯಾಂಡ್ ಆಗಾಕತ್ತದ? ಎಸ್, ಹಂಗಿತ್ತಂದ್ರೆ ಏನ್ ಮಾಡ್ರಿ, ಇದೊಂದು ಸ್ಕ್ರೀನ್ಶಾಟ್ ತಗೋದ್ರೆ ಸ್ಕ್ರೀನ್ಶಾಟ್ ತಗೊಳ್ರಿ. ನಾ ಸೈಡ್ ಹೋಗ್ಲಿ. ಓಕೆ, ನೋಡ್ರಿ. ಓಕೆ, ಸ್ಕ್ರೀನ್ಶಾಟ್ ತಗೊಂಡ್ರಿ. ಎಸ್, ಹಂಗಿದ್ರೆ ನೆಕ್ಸ್ಟ್ ನೋಡೋಣ ಏನೈತೆ ಅಂತಕ್ಕಂಥ. ಅ ಪರ್ಸನ್ ಹೂ ಹೀಟ್ಸ್ ಹ್ಯೂಮನ್ ಫ್ಲೆಶ್. ಹ್ಯೂಮನ್ ಫ್ಲೆಶ್ ಅಂದ್ರೆ ಏನ್ರಿ? ಮಾನವನ ಮಾಂಸ. ಫ್ಲೆಶ್ ಅಂದ್ರೆ ಏನ್ರಿ? ಮಾಂಸ. ಮತ್ ಇನ್ನೊಂದು ಮಾಂಸಕ್ಕೆ ಏನಂತಿತ್ತು? ಮೀಟ್ ಅಂತ ಹೇಳ್ತು. ಮೀಟ್ ಅಂದ್ರು ಮಾಂಸ, ಫ್ಲೆಶ್ ಅಂದ್ರು ಮಾಂಸ. ಓಕೆ, ಮಾನವನ ಮಾಂಸ ಭಕ್ಷಕ ಯಾರಿಗಂತೇವು? ಅ ಪರ್ಸನ್ ಹೂ ಹೀಟ್ಸ್ ಹ್ಯೂಮನ್ ಏನಂತ ಹೇಳ್ತೇವೆ? ಕ್ಯಾನಿಬಲ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಕ್ಯಾನಿಬಲ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಅದ ನೋಡ್ರಿ, ಒಂದು ಸಸ್ಯವನ್ನ ತಿಂತಕ್ಕಂಥವ್ರಿಗೆ, ಈಗ ಪ್ಲಾಂಟ್ಸ್ ಗಳನ್ನ ತಿಂತಕ್ಕಂಥವ್ರಿಗೆ ಏನಂತ ಹೇಳ್ತೇವೆ ಅಂದ್ರೆ ಹರ್ಬಿವೋರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹರ್ಬಿವೋರ್. ಅದ ಮಾಂಸವನ್ನ ತಿಂತಕ್ಕಂಥ ಪ್ರಾಣಿಗಳಿಗೆ ಏನಂತ ಹೇಳ್ತೀವಿ ಅಂದ್ರೆ ಕಾರ್ನಿವೋರಸ್ ಅಂತ ಹೇಳ್ತೀವಿ. ಮಾಂಸಾಹಾರಿ ಇರ್ತಾವ. ಮಾಂಸಾಹಾರಿಗೆ ಏನಂತ ಹೇಳ್ತೇವೆ? ಕಾರ್ನಿವೋರ್ ಅಂತ ಹೇಳ್ತೀವಿ. ಕಾರ್ನಿವೋರ್. ಎರಡನ್ನು ತಿನ್ನಾಕತ್ತಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ಓಮ್ನಿವೋರ್ ಅಂತ ಹೇಳ್ತೀವಿ. ಓಮ್ನಿವೋರ್ ಅಂದ್ರೆ ಏನು? ಮಿಶ್ರಾಹಾರಿ ಅಂತ ಹೇಳ್ತೀವಿ. ಓಕೆ, ನೋಡ್ರಿ, ಹಿಂಗಿತ್ತಂದ್ರೆ ಇಲ್ಲಿ ಹ್ಯೂಮನ್ ಫ್ಲೆಶ್ ಅನ್ನ ತಿನ್ನೋಂಗ ಏನಂತ ಹೇಳ್ತಾರೆ ಅಂದ್ರೆ ಕ್ಯಾನಿಬಲ್ ಅಂತಕ್ಕಂಥದನ್ನ ಹೇಳ್ತೀವಿ. ಕ್ಯಾನಿಬಲ್ ಅಂದ್ರೆ ಅವ್ರು ದೊಡ್ಡ ರಾಕ್ಷಸರು, ಭಕ್ಷಕರು. ಓಕೆ, ಮಾನವರನ್ನೇ ತಿನ್ನಲ್ಪಡುವಂತಹ ಭಕ್ಷಕರಿಗೆ ಏನಂತ ಹೇಳ್ತೀವಿ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗ್ತದ. ಕ್ಯಾನಿಬಲ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಕ್ಯಾನಿಬಲ್ ಅಂದ್ರೆ ಏನ್ರಿ? ಮಾನವನ ಭಕ್ಷಕರು, ಮಾನವರನ್ನೇ ತಿಂತಕ್ಕಂತಹ ಭಕ್ಷಕರಿಗೆ ಕ್ಯಾನಿಬಲ್ ಅಂತ ಹೇಳ್ತೀವಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಿ? ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಿ ಅಂದ್ರ ಕಮೆಂಟ್ ಸೆಕ್ಷನ್ ಒಳಗೆ ಎಸ್ ಸರ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ರಿ. ಅದೇ ರೀತಿಯಾಗಿ ಮೊನ್ನೆ ಬಹಳಷ್ಟು ಜನ ನೀವು ಯಾವೂರಿಂದ ವಿಡಿಯೋ ನೋಡತ್ತಿರಂತಕ್ಕಂಥದ್ದು ಬಹಳಷ್ಟು ಜನ ಕಮೆಂಟ್ ಮಾಡಿಲ್ಲ. ಈಗ ಹೇಳ್ರಿ ಸರ್, ನಾ ಈ ಊರಿಂದ ವಿಡಿಯೋ ನೋಡತ್ತಂತಕ್ಕಂಥದ್ದನ್ನ ಹೇಳ್ರಿ. ಓಕೆ, ಹಂಗಿತ್ತ ನೆಕ್ಸ್ಟ್ ನೋಡೋಣ. ಅ ಪರ್ಸನ್ ಹೂ ಸ್ಟಡೀಸ್ ಎನಿಸಿಯಂಟ್ ಥಿಂಗ್ಸ್. ಎನಿಸಿಯಂಟ್ ಅಂದ್ರೆ ಏನ್ರಿ? ಹಳೆಯ, ಪ್ರಾಚೀನ ಅಂತ ಹೇಳ್ತೀವಿ. ಎನಿಸಿಯಂಟ್ ಅಂದ್ರೆ ಏನ್ರಿ? ಪ್ರಾಚೀನ. ಹಂಗಿತ್ತಂದ್ರೆ ಈಗಿನ್ನಕ್ಕೆ ಏನಂತ ಹೇಳ್ತೀವಿ? ಮಾಡರ್ನ್ ಅಂತ ಹೇಳ್ತೀವಿ. ಇದ್ರ ಅಪೋಸಿಟ್ ವರ್ಡ್ ಏನ್ರಿ? ಮಾಡರ್ನ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಸಿಂಬಾಲ್ ಚಂದ ಕೊಟ್ರ ನೋಡ್ರಿ. ಇಲ್ಲಿ ಇರ್ತಕ್ಕಂಥದ್ದು ಎನಿಸಿಯಂಟ್ ಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಕನ್ನಡ ಒಳಗೆ ನೋಡ್ರಿ ಪುರಾತತ್ವ ಶಾಸ್ತ್ರಜ್ಞ ಅಂತ ಹೇಳ್ತೀವಿ. ಓಕೆ, ಅ ಪರ್ಸನ್ ಹೂ ಸ್ಟಡೀಸ್ ಎನಿಸಿಯಂಟ್ ಥಿಂಗ್ಸ್. ಹಳೆಯ ವಸ್ತುಗಳನ್ನ ಯಾವ ರೀತಿ ಸ್ಟಡಿ ಮಾಡ್ತಾರಂದ್ರ ಎಕ್ಸ್ಕಾವೇಷನ್ಸ್. ಹೆಂಗ್ರಿ? ಎಕ್ಸ್ಕಾವೇಷನ್ಸ್, ಅಗೆದು ಭೂಮಿಯಿಂದ ಅಗೆದು ಅವುಗಳನ್ನ ಸ್ಟಡಿ ಮಾಡ್ತಕ್ಕಂಥವ್ಗೆ ಏನಂತ ಕರಿತೇವೆ ಅಂದ್ರೆ ಆರ್ಕಿಯಾಲಜಿಸ್ಟ್ ಅಂತಕ್ಕಂಥದನ್ನ ಕರಿತೇವ್ರಿ. ಏನಂತ ಕರಿತೇವೆ? ಆರ್ಕಿಯಾಲಜಿಸ್ಟ್ ಅಂತಕ್ಕಂಥದನ್ನ ಕರಿತೇವೆ. ಅದೇ ರೀತಿಯಾಗಿ ಏನ್ ಮಾಡೋಣ ಅಂದ್ರ ಆರ್ಕಿಯಾಲಜಿಸ್ಟ್ ಅಂತ ಹೆಂಗಾದ್ರು ನೋಡೇವ್ ನಾವೀಗ. ಅದರ ಪ್ರಕಾರ ಇಲ್ಲೇ ಬಂದೇವು ಅಂದ್ರೆ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡೇ ಹೋಗೋಣ. ಈಗ ಶಾಸನಗಳ ಬಗ್ಗೆ ಸ್ಟಡಿ ಮಾಡೋಂಗೆ ಏನಂತ ಕರಿತೀರಿ? ಶಾಸನಕ್ಕೆ ಏನಂತ ಕರಿತೀರಿ? ಇನ್ಸ್ಕ್ರಿಪ್ಷನ್ ಅಂತ ಕರಿತೀರಿ. ಏನಂತ ಕರಿತೀರಿ? ಇನ್ಸ್ಕ್ರಿಪ್ಷನ್ ಅಂತ ಕರಿತೀರಿ. ಈ ಶಾಸನಗಳ ಬಗ್ಗೆ ಸ್ಟಡಿ ಮಾಡೋಂಗೆ ಏನಂತ ಕರಿತೀರಿ? ಶಾಸನ ತಜ್ಞ ಅಂತ ಕರಿತೀರಿ. ಅಂದ್ರೆ ಯಾರ್ರಿ? ಶಾಸನ ತಜ್ಞ ಅಂದ್ರೆ ಯಾರ್ರಿ? ಎಸ್, ಶಾಸನಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ? ಎಪಿಗ್ರಾಫಿ ಅಂತ ಕರಿತೀರಿ. ಏನಂತ ಕರಿತೀರಿ? ಎಪಿಗ್ರಾಫಿ ಅಂತ ಕರಿತೀರಿ. ಇದು ನಿಮ್ಗೆ ಆರ್ಕಿಯಾಲಜಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇದು ಪುರಾತತ್ವ ಅಂದ್ರೆ ಏನ್ರಿ? ಇದು ಹಿಸ್ಟಾರಿಕಲ್ ಸೈಟ್ಸ್ ಬಗ್ಗೆ ಸ್ಟಡಿ ಮಾಡೋದು. ಓಕೆ, ಆಗಿ ಹೋಗಿರ್ತಕ್ಕಂಥದಕ್ಕೆ ಏನಂತ ಕರಿತೇವ? ಹಿಸ್ಟ್ರಿ ಅಂತ ಕರಿತೇವೆ. ಆ ಹಿಸ್ಟ್ರಿ ಬಗ್ಗೆ ಮಾಡ್ತಕ್ಕಂಥ ಸ್ಟಡಿಗೆ ಆರ್ಕಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಪುರಾತತ್ವ ಇಲಾಖೆ ಅಂತ ಹೇಳ್ತೀವಿ. ಆ ಥರ ಅಂದ್ರ ಆರ್ಕಿಯಾಲಜಿಸ್ಟ್ಗಳು ಏನು ಮಾಡ್ತಿರ್ತಾರ? ವರ್ಕ್ ಮಾಡ್ತಿರ್ತಾರೆ. ಇಲ್ಲಿ ಶಾಸನಗಳ ಬಗ್ಗೆ ಕಲ್ತ್ರಿ, ಶಾಸನಗಳ ಬಗ್ಗೆ ನೋಡಿದ್ರಿ. ಅದೇ ರೀತಿಯಾಗಿ ನಾಣ್ಯಗಳ ಬಗ್ಗೆ ಸ್ಟಡಿ ಮಾಡೋಂಗೆ ಏನಂತ ಹೇಳ್ತೀರಿ? ನಾಣ್ಯ ಅಧ್ಯಯನಕ್ಕೆ ಏನಂತ ಕರಿತೀರಿ? ನಾಣ್ಯ ಅಧ್ಯಯನ ಮಾಡುವವನಿಗೆ ಏನಂತ ಕರಿತೀರಿ? ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀರಿ. ಏನಂತ ಕರಿತೀರಿ? ನ್ಯೂಮಿಸ್ಮ್ಯಾಟಿಕ್ಸ್.
ಅದೇ ನೋಡ್ರಿ ಟೋಮ್ಸ್ ಇರ್ತಾವ, ಟೋಮ್ಸ್ ಸ್ತಂಭಗಳು. ಆ ಸ್ತಂಭಗಳ ಬಗ್ಗೆ ಸ್ಟಡಿ ಮಾಡೋಂಗ, ಟೋಮ್ಸ್ ಬಗ್ಗೆ ಸ್ಟಡಿ ಮಾಡೋರಿಗೆ ಏನಂತ ಕರಿತೀರಿ? ಎಪಿಟಾಪ್ ಅಂತ ಕರಿತೀರಿ. ಏನಂತ ಕರಿತೀರಿ? ಎಪಿಟಾಪ್ ಅಂತಕ್ಕಂಥದನ್ನ ಕರಿತೀರಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ವೊಕ್ಯಾಬುಲರಿ ನಿಮ್ಮಲ್ಲಿ ಇದೆ ಅಂತ. ಓಕೆ, ಬಹಳಷ್ಟು ಡೀಪ್ ಆಗಿ ಬಹಳಷ್ಟು ಚೆನ್ನಾಗಿ ಏನು ಮಾಡ್ಯಾರ ನಿಮಗೆ ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರ. ಅದೇ ರೀತಿಯಾಗಿ ಏನು ಮಾಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗ್ರಿ. ತಿಳಿಯಾಕತ್ತಿಲ್ಲ ಅಂತೇಳಿ ಬಿಡೋದಲ್ಲ. ಯಾಕೆ ತಿಳಿಯಾಕತ್ತಿಲ್ಲ, ಏನಾಗತೈತಿ ಅನ್ನೋದು ಅದಕ್ಕೊಂದು ಸೊಲ್ಯೂಷನ್ ಅನ್ನು ಹುಡುಕೊಳ್ಳೋದು ಬಹಳಷ್ಟು ಮುಖ್ಯ ಆಗ್ತದೆ. ಸೊಲ್ಯೂಷನ್ ಅನ್ನು ಹುಡುಕೊಂಡು ಮುಂದೆ ಸಾಕ್ತಾ ಸಾಕ್ತಾ ಬಹಳಷ್ಟು ಕ್ವಶನ್ಸ್ಗಳನ್ನ ಏನು ಮಾಡ್ಬೇಕು, ನೀವು ಸಾಲ್ವ್ ಅನ್ನ ಮಾಡ್ತಾ ಇರ್ಬೇಕು. ಓಕೆ, ನಿಮಗೆ ಇವು ನಾಲ್ಕು ಕ್ವಶನ್ ಡಿಸ್ಕಸ್ ಮಾಡಿವ್, 4 ಒಳಗೆ ಎಷ್ಟೋ ಕಲಿತೀವಿ ಮತ್ತೆ. ಓಕೆ, 1000 ವೊಕ್ಯಾಬುಲರಿ ಹಂಗೆ ಹೇಳಿಲ್ರಿ, ಬರೀ 2-4 ವಿಡಿಯೋದಾಗ 1000 ವೊಕ್ಯಾಬುಲರಿ ಮುಟ್ಟಿಸ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಅ ಪರ್ಸನ್ ಹೂ ಲವ್ಸ್ ಒನ್ ಸೆಲ್ಫ್ ಎಕ್ಸೆಸಿವ್ಲಿ, ಬಹಳಷ್ಟು ನಾನ ಎಲ್ಲಕ್ಕೂ ನಾನ ನಮ್ಗೆ ಏನಂತ ಕರಿತೀರಂದ್ರ ಸ್ವಾರ್ಥಿ ಅಂತ ಕರಿತೀರಿ. ಸೆಲ್ಫ್ ಸೆಂಟರ್ಡ್ ಅಂತ ಹೇಳ್ತೀರಿ. ಅವನು ಬಿಟ್ರೆ ಯಾರೂ ಇಲ್ಲ, ನಾನ ಮಾಡೋ ಈ ಕೆಲಸ ನಮ್ದ. ಓಕೆ, ಸ್ವಾರ್ಥಿ ಏನಂತ ಕರಿತೀರಿ? ಈಗೋಟಿಸ್ಟ್. ಓಕೆ, ಈಗೋಯಿಸ್ಟ್ ಅಂತಕ್ಕಂಥದನ್ನ ಕರಿತೀರಿ. ಈಗೋಯಿಸ್ಟ್ ಅಂದ್ರೆ ಏನ್ರಿ? ಸ್ವಾರ್ಥಿ ಪ್ರಪಂಚ ಅಂತ ಹೇಳ್ತೀರಿ. ಈಗೋಯಿಸ್ಟ್ ವರ್ಲ್ಡ್ ಅಂತ ಹೇಳ್ತೀರಿ. ಓಕೆ, ಅವ್ ಯಾವಾಗಿರ್ಲು ನಂದ ಕರೆ ಮಾಡ್ತಿರ್ತಾನೆ. ಓಕೆ, ಬಟ್ ಇಲ್ಲಿ ಸ್ವಾರ್ಥ ಇರಂಗಿಲ್ಲ. ಒಬ್ಬ ಮನುಷ್ಯ ಒಬ್ಸೆಸ್ ವಿತ್ ಸೆಲ್ಫ್ ಅಂತಕ್ಕಂಥದ್ದು ಬರ್ತೈತಿ. ಓಕೆ, ಸೆಲ್ಫ್ ಮಾನಿಯಾಕ್ ಅಂತ ಹೇಳ್ತೀವಿ. ಸೆಲ್ಫ್ ಮಾನಿಯಾಕ್ ಅಂತಕ್ಕಂಥದ್ದು, ಮಾನಿಯಾ ಅಂದ್ರೆ ಏನ್ರಿ? ಮಾನಿಯಾ ಅಂದ್ರೆ ಬಹಳಷ್ಟು ಇಷ್ಟಪಡೋದು. ನಮ್ಮನ್ನ ನಾವೇ ಏನ್ ಮಾಡೋದು? ಮಾನಿಯಾ ಅಂದ್ರೆ ಒಲವು, ನಮ್ಮ ಬಗ್ಗೆ ಒಲವು ನಮಗೆ ಇದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾರ್ಸಿಸಿಸ್ಟ್ ಅಂತ ಕರಿತೀವಿ. ನಾರ್ಸಿಸಿಸ್ಟ್ ಅಂತಕ್ಕಂಥದನ್ನ ಕರಿತೀವಿ. ನೋಡ್ರಿ, ಇದು ಈಗೋ ಅಂದ್ರೆ ಏನ್ರಿ? ಸ್ವಾರ್ಥಿ. ಓಕೆ, ಸ್ವಾರ್ಥಿ ಅಪೋಸಿಟ್ ವರ್ಡ್ ಏನಾಗ್ತದೆ? ನಿಸ್ವಾರ್ಥಿ ಅಂತ ಹೇಳ್ತೀವಿ. ಓಕೆ, ಈ ನಿಸ್ವಾರ್ಥಿ ಅಂತಕ್ಕಂಥದ್ದು ಬಂದಾಗ ಫಿಲಾಂಥ್ರೋಪಿಸ್ಟ್ ಅಂತಕ್ಕಂಥ ಮನುಷ್ಯ ಬರ್ತಾನ. ಓಕೆ, ಯಾಕಂದ್ರೆ ಅವ ಮಾನವರಿಗೆ ಏನ್ ಮಾಡ್ತಿರ್ತಾನ? ಡಸ್ ಚಾರಿಟಿ ಟುವರ್ಡ್ಸ್ ಪೀಪಲ್ಸ್. ಎಲ್ಲಾರು ನಮ್ಮವರೇ, ಎಲ್ಲಾರನ್ನು ಪ್ರೀತಿ ಮಾಡ್ತಾ ಮುಂದೆ ಸಾಕ್ತಿರ್ತಾನ. ಬಟ್ ಇಲ್ಲಿ ಹಂಗಲ್ಲ. ಏನ್ ಮಾಡ್ತಿರ್ತಾನವ? ನಾನು ಎಲ್ಲ ನಂದ ಕರೆ ಅನ್ಕೊಂತ ಸ್ವಾರ್ಥಿಯಾಗಿರ್ತಾನಲ್ಲ, ಅವ್ಗೆ ಏನಂತ ಕರಿತೇವ? ಈಗೋಯಿಸ್ಟ್ ಅಂತಕ್ಕಂಥದನ್ನ ಕರಿತೇವೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲ ಪರ್ಸನ್ ಹೂ ಲವ್ಸ್ ಒನ್ ಸೆಲ್ಫ್, ಅವನೇ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರ ಅವ್ಗೆ ಏನಂತ ಕರಿತೇವ? ಈಗೋಯಿಸ್ಟ್ ಅಂತ ಕರಿತೇವೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತು. ಇದು ಇಂಪಾರ್ಟೆಂಟ್ ಅಂತ ಹಾಕೋರಿ. ಇದನ್ನ ಏನ್ ಮಾಡ್ರಿ? ಇಂಪಾರ್ಟೆಂಟ್ ಅಂತ ಹಾಕೋರಿ, ಯಾಕಂದ್ರೆ ಬಹಳಷ್ಟು ಸಲ ಕೇಳ್ಯಾರ ಈ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅ ಪರ್ಸನ್ ಹೂ ಕೆನಾಟ್ ಮೇಕ್ ಮಿಸ್ಟೇಕ್ಸ್. ಅ ಪರ್ಸನ್ ಹೂ ಕೆನಾಟ್ ಮೇಕ್ ಮಿಸ್ಟೇಕ್ಸ್, ಅವ್ ಯಾವಾಗೂ ಮಿಸ್ಟೇಕ್ಸ್ ಅನ್ನ ಮಾಡದೇ ಇರ್ತಕ್ಕಂಥ ಮನುಷ್ಯಂಗೆ ಏನಂತ ಕರಿತೀರಿ? ಇನ್ಫ್ಯಾಲಿಯಬಲ್ ಅಂತ ಕರಿತೀರಿ. ಓಕೆ, ಇನ್ಫ್ಯಾಲಿಬಲ್ ಅಂತಕ್ಕಂಥದನ್ನ ಕರಿತೀರಿ. ಅವ ಯಾವಾಗ ಏನ್ ಮಾಡಂಗಿಲ್ಲ? ತಪ್ಪ ಮಾಡಂಗಿಲ್ಲ. ನೋಡ್ರಿ, ತಪ್ಪಿಲ್ಲದ, ಯಾವಾಗ ಏನ್ ಮಾಡಂಗಿಲ್ಲ? ಅವ ತಪ್ಪ ಮಾಡಂಗಿಲ್ಲ. ಹಂಗ ಈ ಮನುಷ್ಯ ಯಾವಾಗೂ ತಪ್ಪು ಮಾಡಂಗಿಲ್ಲ. ಬಟ್ ಅವೇನ್ ಮಾಡ್ಯಾನು? ಎಲ್ಲಾ ಕಡೆ ಪ್ರೆಸೆಂಟ್ ಅದಾನ. ಒನ್ ಹೂ ಪ್ರೆಸೆಂಟ್ ಎವ್ರಿವೇರ್. ಎಲ್ಲಾ ಕಡೆ ಪ್ರೆಸೆಂಟ್ ಇರ್ತಕ್ಕಂಥ ಮನುಷ್ಯನಿಗೆ ಏನಂತ ಕರಿತೀವಿ? ಓಕೆ, ದಿಸ್ ಇಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕ್ವಶನ್. ಗೊತ್ತಾಗ್ಬೇಕಲ್ರಿ? ಓಕೆ, ಗೊತ್ತಾಗಲೇಬೇಕು. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ಏನಾಗ್ತೈತೆ ಅಂದ್ರ ಬಹಳಷ್ಟು ತರನಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತಾವ. ಹೆಂಗಂದ್ರ ಅ ಪರ್ಸನ್ ಹೂ is having fear of small places. Okay, a person who is having fear of small places, ಸಣ್ಣ ಪ್ಲೇಸ್ ಒಳಗೆ ಅವನು ಇಟ್ಟಾಗ ಅವನಿಗೆ ಭಯ ಆಗ್ತದೆ. ಓಕೆ, ಆ ಭಯಕ್ಕೆ ಏನಂತ ಕರಿತೀರಿ ಅಂತಕ್ಕಂಥದನ್ನ ಇವೆರಡೂ ಕ್ವಶನ್ಗೆ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಮನುಷ್ಯನ್ ತಪ್ಪೇ ಇಲ್ಲ ಅಂದಂತ ಅವ್ನಿಗೆ ಏನಂತ ಕರಿತೀರಿ? ಎಸ್, ಇನ್ಫ್ಯಾಲಿಯಬಲ್ ಅಂತಕ್ಕಂಥದನ್ನ ಕರಿತೀರಿ. ಓಕೆ, ಅದ್ರ ಜೊತೆಗೆ ಇವುಗಳನ್ನ ಏನ್ ಮಾಡ್ಬೇಕಾ? ಕಮೆಂಟ್ ಮಾಡ್ಬೇಕ್ರಿ. ಅವ ಒಟ್ಟ ತಪ್ಪ ಮಾಡಿಲ್ಲ ಅಂದ್ರೆ ಈಸ್ ಅ ಗುಡ್ ಪರ್ಸನ್. ಓಕೆ, ಗುಡ್ ಅಂತಕ್ಕಂಥದ್ದು ಬಂದಾಗ ಇತರದ್ದು ಕಂಪೇರಿಟಿವ್ ಆಗಿ ಏನ್ ತಗೊಳ್ತೀವಿ ಅಂದ್ರೆ ಬೆಟರ್ ಅಂತಕ್ಕಂಥ ತಗೊಳ್ತೀವಿ. ಇತರದ ಸೂಪರ್ಲೇಟಿವ್ ಆಗಿ ಏನ್ ತಗೋತೀವಿ? ಬೆಸ್ಟ್ ಅಂತ ತಗೋತೀವಿ. ಎಲ್ಲಾ ತರದ್ದು ಮೀನಿಂಗ್ ಒಂದಕ್ಕಿಂತ ಒಂದ್ ಏನಾಗಿರ್ತದೆ? ಹೆಚ್ಚಾಗಿರ್ತದೆ. ಕಂಪ್ಯಾರಿಸನ್ ಮೇಲೆ ಹೋಗ್ತೈತಿ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. 5 ಮತ್ತು 6ನೇ ಕ್ವಶನ್ಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯಾವ ಅಂತ ಅನ್ಕೊಳ್ತೀನಿ. ಹಂಗಿದ್ರ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡೋಣ. ಎಸ್, ಅ ಪರ್ಸನ್ ಹೂ ಬ್ರೇಕ್ಸ್ ಲಾಸ್ ಅಂದ್ರೆ ಏನ್ರಿ? ಲಾ ಅಂದ್ರೆ ಕಾನೂನು. ಲಾಸ್ ಅಂದ್ರೆ ಏನು? ಕಾನೂನನ್ನ ಬ್ರೇಕ್ ಮಾಡೋಂಗೆ ಏನಂತ ಕರಿತೀವಿ? ಲಾ ಬ್ರೇಕರ್ ಅಂತ ಕರೀತಾರೆ. ಇದಂತ ಗೊತ್ತಾಕೈತಿ, ಈಸಿ ಆಗಿರ್ತಕ್ಕಂಥದ್ದು. ಓಕೆ, ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥದ್ದು, ವಯೋಲೇಟ್ಸ್ ರೂಲ್ಸ್ಗಳನ್ನ ಏನ್ ಮಾಡ್ತಾನ? ವಯೋಲೇಟ್ ಮಾಡೋಂಗೆ ಏನಂತ ಕರಿತೀರಿ? ಲಾ ಬ್ರೇಕರ್ ಅಂತ ಕರಿತೀರಿ. ಓಕೆ, ಇಲ್ಲಿರ್ತಕ್ಕಂಥವು ಯಾವ್ಯಾವ ಏನೇನಂತಾರ? ಲೆಜಿಸ್ಲೇಟಿವ್ ಅಂದ್ರೆ ಏನು? ಕಾರ್ಯಾಂಗ ಅಂದ್ರೆ ಏನು? ಶಾಸಕಾಂಗ ಅಂದ್ರೆ ಏನು? ನ್ಯಾಯಾಂಗ ಅಂದ್ರೆ ಏನು? ಜುಡಿಷಿಯಲ್ ಸಿಸ್ಟಮ್ ಅಂದ್ರೆ ಏನು? ಓಕೆ, ಇವುಗಳನ್ನೆಲ್ಲ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮಾಡ್ತಿರ್ತಾರ? ಅವಾಗ ಒಂದೊಂದು ಅಲ್ಲಿಂದ ಇಲ್ಲಿಂದ ಏನ್ ಮಾಡ್ತಿರ್ತಾರ? ಕ್ವಶನ್ ಅನ್ನ ಕೇಳ್ತಾ ಇರ್ತಾರ. ಓಕೆ, ಅವೆಲ್ಲ ಕೇಳಿದಾಗ ಏನ್ ಮಾಡಕ್ ಬರ್ಬೇಕಂದ್ರೆ ನಿಮ್ಗೆ ಆನ್ಸರ್ ಮಾಡಕ್ ಬರಬೇಕು. ಈಗ ಒಂದು ಕ್ವಶನ್ ಕೊಡ್ತೇನೆ ನೋಡ್ರಿ. ಹಂಗಾರ ವಾಟ್ ಈಸ್ ದ ಸೌಂಡ್ ಆಫ್
ವಾಟ್ ಈಸ್ ದ ಸೌಂಡ್ ಆಫ್ ಹಾರ್ಸ್. ಹಾರ್ಸ್ ಕುದುರೆಯ ಶಬ್ದ ಯಾವುದು? ಓಕೆ, ವಾಟ್ ಈಸ್ ದ ಸೌಂಡ್ ಆಫ್ ಹಾರ್ಸ್ ಹಿಂಗೂ ಕೇಳ್ತಾನ, ಅದು ಕೇಳ್ತಾನ, ಅದು ಬಿಡ್ರಿ. ಗ್ರೂಪ್ ಆಫ್ ಲಯನ್ಸ್ ಏನಂತ ಕರೀತಾರ, ಅಥವಾ ಗ್ರೂಪ್ ಆಫ್ ಟೈಗರ್ಸ್ಗೆ ಏನಂತ ಕರಿತೀವಿ? ಇವೆಲ್ಲ ಒಂದ ವರ್ಡ್ ಸಬ್ಸ್ಟಿಟ್ಯೂಷನ್ ಒಳಗೆ ಹೇಳ್ಬೇಕ್ರಿ ನೀವು, ಒಂದ ವರ್ಡ್ ಸಬ್ಸ್ಟಿಟ್ಯೂಷನ್ ಒಳಗೆ ಹೇಳ್ಬೇಕ. ಓಕೆ, ಅದೇ ರೀತಿಯಾಗಿ ನೋಡ್ರಿ, ಗ್ರೂಪ್ ಆಫ್ ಮಂಕಿ ಏನಂತ ಕರೀತಾರ? ಗ್ರೂಪ್ ಆಫ್ ಮಂಕಿಗೆ ಏನಂತ ಕರೀತಾರ? ವಾಟ್ ಈಸ್ ಸೌಂಡ್ ಆಫ್ ಮಂಕಿ? ವಾಟ್ ಈಸ್ ಸೌಂಡ್ ಆಫ್ ಮಂಕಿ? ಓಕೆ, ವಾಟ್ ಈಸ್ ಓಪಿಲಾಜಿಗೆ ಏನಂತ ಕರಿತೀರಿ? ಓಕೆ, ಓಪಿಲಾಜಿ ಅಂದ್ರೆ ಏನು? ಓಕೆ, ಐನೋ ಮಾನಿಯಾಕ್ ಅಂದ್ರೆ ಏನು? ಐನೋ ಮಾನಿಯಾಕ್ ಅಂದ್ರೆ ಏನು? ಇಲ್ಲಿರ್ತಕ್ಕಂತಹ ವರ್ಡ್ ಬಹಳಷ್ಟನ್ನ ಹೇಳ್ತದ್ರಿ. ಒಂದು ಮಾನಿಯಾಕ್ ಅಂತಕ್ಕಂಥದ್ದು ಬಂದಾಗ, ಒಂದು ಫೋಪಿಲ್ ಅಂತಕ್ಕಂಥದ್ದು ಬಂದಾಗ, ಒಂದು ಫೋಬಿಯಾ ಅಂತಕ್ಕಂಥದ್ದು ಬಂದಾಗ, ಒಂದು ಆಂಟಿ ಅಂತಕ್ಕಂಥದ್ದು ಬಂದಾಗ, ಒಂದು ಮಿಸ್ ಅಂತಕ್ಕಂಥದ್ದು ಬಂದಾಗ, ಒಂದು ಅನ್ ಅಂತಕ್ಕಂಥ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಒಡನೆ ವರ್ಡ್ಸ್ಗಳು ಬಂದಾಗ ಕೆಲವೊಂದಿಷ್ಟು ವರ್ಡ್ಸ್ಗಳು ಬಹಳಷ್ಟು ದೂರವಾಗಿರ್ತಕ್ಕಂತಹ ಅರ್ಥವನ್ನು ಕೊಡ್ತಾವ. ಓಕೆ, ನಾನು ನಿಮಗೆಲ್ಲ ಪ್ರತಿಯೊಂದು ಈ ತರನಾಗಿರ್ತಕ್ಕಂಥ ಕ್ವಶನ್ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಎಲ್ಲ ರಿಪೀಟೆಡ್ ವರ್ಡ್ಸ್, ಎಲ್ಲ ಮೋಸ್ಟ್ ಆಫ್ ದ ವರ್ಡ್ಸ್ ಆರ್ ರಿಪೀಟೆಡ್. ಯು ಹ್ಯಾವ್ ಟು ಗೋ ವಿತ್ some previous year question paper. You will find so many questions like this only. Okay, ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವೀಗ ನೋಡಿ, ಇನ್ನೊಂದು ಕೇಳ್ತೀನಿ ನಿಮ್ಗೆ. ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಗಾಡ್ ಏನಂತೇವ? ನಾಟ್ ಬಿಲೀವ್ಸ್ ಇನ್ ಗಾಡ್ ಅಂತ ಏನಂತೇವ? ಇಲ್ಲಿ ಗಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದೆ, ನೋಡೋಣ ಬರ್ರಿ. ಅ ಪರ್ಸನ್ ಹೂ ಬಿಲೀವ್ಸ್, ನಂಬಿಕೆ ಇನ್ ಮೆನಿ ಗಾಡ್ಸ್, ಬಹಳಷ್ಟು ಗಾಡ್ ಜೊತೆ ಅವಂಗ ನಂಬಿಕೆ ಇದ್ದಂಗ ಏನಂತ ಕರೀತಾರ? ಪಾಲಿಥೀಸ್ಟ್ ಅಂತಕ್ಕಂಥದನ್ನ ಕರೀತಾರ. ಓಕೆ, ಹಂಗಿತ್ತಂದ್ರ ಈ ಥೀಸ್ಟ್ ಅಂದ್ರೆ ಏನು? ಥೀಸ್ಟ್ ಅಂದ್ರೆ ಬಿಲೀವ್ ಇನ್ ಗಾಡ್, ಬಿಲೀವ್ ಇನ್ ಗಾಡ್. ಈ ಪಾಲಿ ಅಂದ್ರೆ ಏನು? ಪಾಲಿ ಅಂದ್ರೆ ಆಲ್, ಪಾಲಿ ಅಂದ್ರೆ ಮೆನಿ, ಪಾಲಿ ಅಂದ್ರೆ ಏನು? ಬಹಳಷ್ಟು. ಹಂಗಿತ್ತ ನೋಡ್ರಿ, ಬಹು ದೇವತಾವಾದಿ ಅಂತ ಹೇಳ್ತೀವಿ, ಬಿಲೀವ್ಸ್ ಇನ್ ಮೆನಿ ಗಾಡ್ಸ್ ಅಂತಕ್ಕಂಥದನ್ನ ಹೇಳ್ತೀವಿ. ಹಂಗಿದ್ರ ಇಲ್ಲಿ ಪರ್ಸನ್ ಅದನ್ನ ಒಬ್ಬ, ನಾವೊಂದು ಕ್ವಶನ್ ಕೊಡ್ತೀವಿ ನೋಡ್ರಿ. ಅ ಪರ್ಸನ್ ಹೂ ಬಿಲೀವ್ಸ್ ಒನ್ ಗಾಡ್, ಒನ್ ಗಾಡ್ ಅನ್ನ ಬಿಲೀವ್ ಮಾಡೋಂಗ ಏನಂತ ಕರಿತೀರಿ ಅಂತಕ್ಕಂಥದನ್ನ ನಾವೇನ್ ಮಾಡ್ಬೇಕು? ನೀವು ಆನ್ಸರ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕ್ರಿ, ತಿಳಿಸ್ಲೇಬೇಕು. ಓಕೆ, ನೋಡ್ರಿ, ಈ ತರನಾಗಿರ್ತಕ್ಕಂಥ ಕ್ವಶನ್ ಒಂದು ಸ್ಕ್ರೀನ್ಶಾಟ್ ತಗೋರಿ ಇದನ್ನ. ಎಸ್, ಒಂದು ಸ್ಕ್ರೀನ್ಶಾಟ್ ತಗೋರಿ. ಒಂದು ಸ್ಕ್ರೀನ್ಶಾಟ್ ತಗೋರಿ, ಇದನ್ನ ಅರ್ಥ ಆಗ್ತೈತಿ ನಿಮಗೆ. ಓಕೆ, ಎಸ್, ಸ್ಕ್ರೀನ್ಶಾಟ್ ತಗೊಂಡ್ರಿ. ಎಸ್, ಯಾವ ತರನಾಗಿರ್ತಕ್ಕಂಥ ಕ್ವಶನ್ ಬರತ್ತಾವ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕತ್ತದ. ಓಕೆ, ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ. ಅ ಪರ್ಸನ್ ಹೂ ಲವ್ಸ್ ಎನಿಮಲ್ಸ್ ಏನಂತ ಕರಿತೀರಿ? ಓಕೆ, ನಿಮ್ಗೆ ಒಂದು ಟ್ರಿಕ್ಸ್ ಹೇಳ್ತೇನೆ ನೋಡ್ರಿ. ಇಲ್ಲಿ ಒಂದು ಫಿಲ್ ಅಂತಕ್ಕಂಥದ್ದು ವರ್ಡ್ ಇಂದ ಸ್ಟಾರ್ಟ್ ಆಗಿತ್ತಂದ್ರೆ ಅದು ಲವ್ ಅಂತಕ್ಕಂಥದ್ದು ಅರ್ಥ, ಅಥವಾ ಲೈಕ್ ಅಂತಕ್ಕಂಥದ್ದು ಅರ್ಥ. ಒಂದು ಫೋಬ್ ಅಥವಾ ಫೋಬಿಯಾ ಅಂತಕ್ಕಂಥದ್ದು ಬಂತಂದ್ರ ಇದೇನಂತಕ್ಕಂಥದ್ದು? ಫಿಯರ್ ಅಥವಾ ಡಿಸ್ಲೈಕ್ ಅಂತಕ್ಕಂಥ ಅರ್ಥ, ಫಿಯರ್ ಅಥವಾ ಡಿಸ್ಲೈಕ್ ಅಂತಕ್ಕಂಥ ಅರ್ಥ. ಅದೇ ರೀತಿಯಾಗಿ ಮಾನಿಯಾ ಅಂತಕ್ಕಂಥದ್ದು ಬಂದ್ರ ಒಲವು ಅಥವಾ ಅಬ್ಸೆಸ್ಡ್ ಅಂತಕ್ಕಂಥ ಅರ್ಥ. ಇಲ್ಲಿ ಏನೈತಿ ನೋಡ್ರಿ, ಆ ಪರ್ಸನ್ ಹೂ ಲವ್ಸ್ ಬಂದಾಗ ಇಲ್ಲಿ ಏನೈತಿ? ಝೂ ಫೈಲ್ ಅಂತ. ಝೂ ಅಂದ್ರೆ ಏನ್ರಿ? ಎನಿಮಲ್. ಝೂ ಅಂದ್ರೆ ಏನ? ಎನಿಮಲ್. ಮತ್ FEHILE ಅಂದ್ರೆ ಏನ? ಲವ್. ಲವ್ ಫಾರ್ ಎನಿಮಲ್ಸ್ ಏನಂತ ಕರಿತೇವ? ಝೂ ಫೈಲ್ ಅಂತ ಕರಿತೇವೆ. ಓಕೆ, ದೆನ್ ವಾಟ್ ಈಸ್ ಲವ್ ಫಾರ್ ಬುಕ್ಸ್? ಬಹಳಷ್ಟು ಸಲ ಹೇಳಿಬಿಟ್ಟಿನ್ರಿ ನಿಮ್ಗೆ. ಲವ್ ಫಾರ್ ಬುಕ್ಸ್ ಏನಂತ ಕರಿತೀರಿ? ಅದೇ ಹೇಟ್ ಫಾರ್ ಬುಕ್ಸ್ ಏನಂತ ಕರಿತೀರಿ? ಹೇಟ್ ಫಾರ್ ಬುಕ್ಸ್ ಏನಂತ ಕರಿತೀರಿ? ಇವೆಲ್ಲವನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕ್ರಿ ನಂಗೆ. ಓಕೆ, ಎಸ್, ಇವುಗಳಿಗೆ ಏನಂತ ಕರಿತೀರಿ ಅಂತಕ್ಕಂಥದನ್ನ ತಿಳಿಸ್ಬೇಕು. ನಾ ಲವ್ ಫಾರ್ ಬುಕ್ಸ್ ನೀವು ತಿಳಿಸ್ರಿ, ನಾ ಹೇಟ್ ಫಾರ್ ಬುಕ್ಸ್ ಹೇಳ್ತೇನೆ ರೀ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಬಿಬ್ಲಿಯೋ ಫೋಬ್ ಅಂತಕ್ಕಂಥದನ್ನ ಕರಿತೀವಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಫೋಬಿಯಾ ಅಂತಕ್ಕಂಥದ್ದು, ಫೋಬ್ ಅಂತಕ್ಕಂಥದ್ದು ಏನ್ ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಫಿಯರ್ ಅಥವಾ ಡಿಸ್ಲೈಕ್ ಅಂತಕ್ಕಂಥದ್ದು ಅಥವಾ ಹೇಟ್ ಅಂತಕ್ಕಂಥದನ್ನ ಇಂಡಿಕೇಟ್ ಮಾಡ್ತಿರ್ತಾವ. ಓಕೆ, ಹಂಗಿದ್ದಾಗ ನೆಕ್ಸ್ಟ್ ನೋಡ್ರಿ, ಇದೊಂದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಈ ತರ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ದೆನ್ ವಾಟ್ ಈಸ್ ಮೀನ್ಡ್ ಬೈ ಝೆನಿಯೋಮಾನಿಯಾಕ್? ಓಕೆ, ಅಥವಾ ಝೆನೋಮಾನಿಯಾ, ಇದರ ಅರ್ಥ ಏನು ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಇಲ್ಲಿ ಬರೀ ಅ ಪರ್ಸನ್ ಹೂ ಡೌಟ್ಸ್ ರಿಲಿಜಿಯಸ್ ಬಿಲೀಫ್ಸ್, ಒಬ್ಬ ಮನುಷ್ಯ ರಿಲಿಜಿಯಸ್, ನೋಡ್ರಿ ಇಲ್ಲಿ ಬಂತು ರಿಲಿಜಿಯಸ್ ಅಂತಕ್ಕಂಥ ಬಂದಾಗ ಈ ರಿಲಿಜಿಯಸ್ ಬಿಲೀಫ್ಸ್ ಗಳ ನಂಬಿಕೆಗಳನ್ನ ಒಬ್ಬ ಏನ್ ಮಾಡ್ತಾನೆ? ಡೌಟ್ ಪಡ್ತಾನೆ. ಒಬ್ಬರ ಮೇಲೆ ಅಜ್ಞೇಯವಾದಿ ಅಂತ ಹೇಳ್ತೇವೆ. ಓಕೆ, ಅನ್ಶೂರ್ ಅಬೌಟ್ ಗಾಡ್ ಬಗ್ಗೆ ನಾವು ಡೌಟ್ ಇರ್ತೈತಿ. ಶ್ಯೂರಿಟಿ ಇರಂಗಿಲ್ಲ, ಅವ್ನು ಡೌಟ್ ಇರ್ತೈತಿ. ಅಂತವ್ಗೆ ಏನಂತ ಕರಿತೀರಿ ಅಂದಾಗ ಇಲ್ಲಿ ಐತಿ ನೋಡ್ರಿ, ಎಗ್ನೋಸ್ಟಿಕ್ ಅಂತ ಕರಿತೀವಿ. ಏನಂತ ಕರಿತೀರಿ? ಎಗ್ನೋಸ್ಟಿಕ್ ಅಂತಕ್ಕಂಥ ವರ್ಡ್ ಇಂದ ಅವನನ್ನ ಕರಿತೀರಿ. ಎಸ್, ಈಗ ನೋಡ್ರಿ, ಈ ಗಾಡ್ ಅಂತಕ್ಕಂಥ ಬಂದಾಗ ವಾಟ್ ಈಸ್ ಸ್ಟಡಿ ಆಫ್ ಗಾಡ್ ಅಂತಕ್ಕಂಥ ಒಂದು ಕ್ವಶನ್ ಆಗೈತಿ ನಿಮ್ಗೆ. ಇಲ್ಲಿ ನೋಡ್ರಿ, ಸ್ಟಡಿ ಆಫ್ ಗಾಡ್ ಅಂತಕ್ಕಂಥದ್ದು ಕ್ವಶನ್ ಆದಾಗ ಈ ತರ ಆನ್ಸರ್ ಏನಾಗಿರ್ತದೆ ಅಂದ್ರೆ
ಥಿಯೋಲಜಿ ಏನಂತ ಆಗಿರ್ತೈತ್ರಿ ಥಿಯೋಲಜಿ. ಥಿಯೋ ಮೀನ್ಸ್ ಗಾಡ್, ಥಿಯೋ ಮೀನ್ಸ್ ಗಾಡ್. ಮತ್ತೆ ಏನಾಗಿತ್ತು ಲಾಸ್ಟ್ ಟೈಮ್ ಒಂದು ಕ್ವಶನ್ ಆಗಿತ್ತ ಫಿಯರ್ ಆಫ್ ಗಾಡ್ ಅಂತಕ್ಕಂಥ ಒಂದು ಕ್ವಶನ್ ಆಗಿತ್ತು ಥಿಯೋಫೋಬಿಯಾ. ಏನಾಗತ್ತದ ಆನ್ಸರ್ ಅದು ಥಿಯೋಫೋಬಿಯಾ. ಈ ತರನಾಗಿರ್ತಕ್ಕಂಥ ಆನ್ಸರ್ ಆಗಿರ್ತಾವ. ಓಕೆ ಎಸ್ ನೋಡ್ರಿ ನಿಮಗೆಲ್ಲ ವಿಡಿಯೋ ಲೈಕ್ ಆತಂತ ಅನ್ಕೊಳ್ತೀನಿ. ಯಾರು ಫಸ್ಟ್ ಇಂದ ಲಾಸ್ಟ್ ಮಟ್ಟ ವಿಡಿಯೋ ನೋಡಿರಿ ಎಲ್ಲರಿಗೂ ಒಂದು ಸ್ವಲ್ಪ ಏನೋ ಒಂದು ಹೊಸದು ಕಲಿಯಾಕ್ ಸಿಕ್ಕಿರ್ತದ. ವೊಕ್ಯಾಬ್ಲರಿಯನ್ನ ಬಹಳಷ್ಟು ಖುಷಿಯಿಂದ ಮಾಡಲಿಕ್ಕೆ ಕಾರಣ ಏನಂದ್ರೆ ಅನೇಕ ವೊಕ್ಯಾಬ್ಲರಿನ ಮಾಡ್ಬೇಕ್ರಿ. ಎಲ್ಲ ವೊಕ್ಯಾಬ್ಲರಿಗಳನ್ನು ಮಾಡಿದಾಗ ಎಲ್ಲ ತರನಾಗಿರ್ತಕ್ಕಂಥ ಎಕ್ಸಾಮ್ಗೆ ಹೆಲ್ಪ್ ಆಗ್ತಾವ. ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ ಈ ಸ್ಲೈಡ್ ನೋಡ್ತಾ ಹೋದಂಗೆ ಏನೇನೋ ಹೊಸ ಕಲಿತಾ ಇರ್ತೀರಿ. ಅದೇ ರೀತಿಯಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನ ಈ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಿನೋನಿಮ್ಸು ಆಂಟೋನಿಮ್ಸು ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಆಗಿದಾವ, ಅವುಗಳನ್ನು ನೋಡ್ರಿ. ಟೆನ್ಸ್ ಮೇಲೆ ವಿಡಿಯೋ ಆಗೈತಿ, ಅದನ್ನು ನೋಡ್ರಿ. ಅದೇ ರೀತಿಯಾಗಿ ಈ ವಿಡಿಯೋನ ಶಾಂತ ರೀತಿಯಿಂದ ಲಾಸ್ಟ್ ಮಟ್ಟ ಯಾರು ಕುಂತ ಕೇಳಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.